ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಬಕಾರಿ ಡಿಸಿ 25 ಲಕ್ಷ ರೂಪಾಯಿ ಪಡೆಯುವಾಗ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ತಪಾಸಣೆಯನ್ನ ಮಾಡಿದ ನಂತರದಲ್ಲಿ ಇಬ್ಬರನ್ನು ಕೂಡ ಬಂಧಿಸಲಾಗಿದೆ. ಆ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಲಕ್ಷ ಲಂಚ ಪಡೆಯುತ್ತಿದ್ದಾಗ ಅಬಕಾರಿ ಡಿಸಿ ಹಾಗೂ ಅಧೀಕ್ಷಕ ಲೋಕಾಯುಕ್ತ ರೈಡ್ನಲ್ಲಿ ಲಾಕ್ ಆಗಿದ್ದಾರೆ. ಲೋಕಾಯುಕ್ತ ಪೊಲೀಸರ ದಾಳಿಯಲ್ಲಿ ಅಬಕಾರಿ ಡಿಸಿ ಜಗದೀಶ್ ನಾಯಕ್ ಹಾಗೂ ಅಧೀಕ್ಷಕ ತಮ್ಮಣ್ಣ ಬಲೆಗೆ ಬಿದ್ದಿದ್ದಾರೆ. ಉದ್ಯಮಿ ಲಕ್ಷ್ಮೀನಾರಾಯಣ್ ಅವರಿಗೆ CL7 ಲೈಸೆನ್ಸ್ ನೀಡಲು ಬರೋಬ್ಬರಿ 2 ಕೋಟಿ ಲಂಚ ಕೇಳಿದ್ರು. ಲಂಚ ಕೊಡದಿದ್ರೆ ಫೈಲ್ ಕ್ಲಿಯರ್ ಆಗಲ್ಲ ಅಂತ ಅಧೀಕ್ಷಕ ತಮ್ಮಣ್ಣ ತಿಳಿಸಿದ್ರು. ಅಲ್ಲದೆ ಲಂಚದ ಹಣದಲ್ಲಿ ಸಚಿವ ತಿಮ್ಮಾಪುರ ಅವರಿಗೂ ಪಾಲು ಕೊಡಬೇಕು, ಅದೇ ರೀತಿ ಅಬಕಾರಿ ಕಮಿಷನರ್ ಅವರಿಗೂ ಕೊಡಬೇಕು ಅನ್ನೋ ಆಡಿಯೋ ಸಮೇತ ಲೋಕಾಯುಕ್ತಕ್ಕೆ ಲಕ್ಷ್ಮೀನಾರಾಯಣ್ ದೂರು ನೀಡಿದ್ರು. ನಾನು ಕಾಂಗ್ರೆಸ್ಸಿಗ, ನಮ್ಮ ಸರ್ಕಾರದ ಅವಧಿಯಲ್ಲೇ ಲಂಚ ಕೇಳಿದ್ದಕ್ಕೆ ಬೇಜಾರಿದೆ. ಹುಳಿಮಾವು ಬಳಿ ಉನಾಲಿ ಮೈಕ್ರೋ ಬ್ರೇವರೀಸ್ಗೆ ಲೈಸೆನ್ಸ್ಗಾಗಿ 14 ಲಕ್ಷ ಶುಲ್ಕ ಪಾವತಿಸಿ 2 ತಿಂಗಳಿಂದ ಓಡಾಡ್ತಾ ಇದ್ದೇನೆ. ಅಬಕಾರಿ ಡಿಸಿ ಜಗದೀಶ್ ನಾಯಕ್, ಅಧೀಕ್ಷಕ ತಮ್ಮಣ್ಣ ಕೋಟಿಗಟ್ಟಲೆ ಲಂಚ ಕೇಳಿದ್ರು, ಹೀಗಾಗಿ ದೂರು ನೀಡಿದೆ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಅದರಲ್ಲಿ ಈಗ ನಾನು ಒಬ್ಬ ಕಾಂಗ್ರೆಸ್ ಮನ್ ಆಗಿ ನನಗೂ ನಾಚಿಕೆ ಆಗುತ್ತೆ. ಕಾಂಗ್ರೆಸ್ಸು ನಾನು ಪೊಲಿಟಿಕಲ್ ಇದ್ದಂತ ಹೇಳ್ಕೊಳ್ಳೋಕೆ ನಾಚಿಕೆ ಆಗುತ್ತೆ. ಸಿದ್ದರಾಮಯ್ಯ ಇವತ್ತು ಎಲ್ಲ ಮಾತಾಡ್ತಾರೆ, ಅವ್ರ ಹಗರಣಗಳೆಲ್ಲ ಗೊತ್ತಿದೆ. ಮಗ ಏನು ಮಾಡ್ತಿದ್ದಾನೆ, ಇನ್ನೊಬ್ರು ಏನು ಮಾಡ್ತಾರೆ, ಎಲ್ಲ ಕತೆ ಗೊತ್ತಿದೆ. ಈ ಲೆವೆಲ್ ತಂದು ಅವ್ರಿಗೆ ಕೋಟಿ ತಗೊಂಡು ಪೋಸ್ಟ್ ಇದ್ರು, ಅವ್ರು ಎಲ್ಲಿ ಫ್ರೀ ಮಾಡ್ತಾರೆ ಹೇಳಿ. ದಾಳಿಯಲ್ಲಿ ಸಿಕ್ಕಿಬಿದ್ದ ಭ್ರಷ್ಟ ಅಧಿಕಾರಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ. ಅಬಕಾರಿ ಡಿಸಿ ಜಗದೀಶ್ ಲಂಚದ ಹಣ ಮುಟ್ಟಿರೋದು ಸಾಬೀತಾಗಿದ್ದು, ರಾಸಾಯನಿಕ ಪೌಡರ್ ಸಿಂಪಡಣೆ ಮಾಡಿ ಜಗದೀಶ್ ಕೈಗೆ ಹಣದ ಕಂತೆಗಳನ್ನ ನೀಡಲಾಗಿತ್ತು. ದಾಳಿಯ ವೇಳೆ ಅಧೀಕ್ಷಕ ತಮ್ಮಣ್ಣ ಕಚೇರಿಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ ಮಲ್ಲೇಶ್ವರದಲ್ಲಿ ಲೋಕ ಪೊಲೀಸರಿಗೆ ಸಿಕ್ಕಿದ್ದಾರೆ. ಜೊತೆಗೆ ಹಣದ ಕವರ್ ಸಮೇತ ಡ್ರೈವರ್ ಲಕ್ಕಣ್ಣ ಕೂಡ ಸಿಕ್ಕಿಬಿದ್ದಿದ್ದಾರೆ. ಆದರೆ ಪ್ರಕರಣದಲ್ಲಿ ನನ್ನ ಪಾತ್ರವಿಲ್ಲ ಅಂತ ಅಬಕಾರಿ ಸಚಿವ ತಿಮ್ಮಾಪುರ ಸ್ಪಷ್ಟನೆ ನೀಡಿದ್ದಾರೆ. ವಾಲ್ಮೀಕಿ ನಿಗಮ, ಭೋವಿ ನಿಗಮದ ಭ್ರಷ್ಟಾಚಾರದಲ್ಲಿ ಹಲವರ ತಲೆದಂಡವಾಗಿದೆ. ಅದರಂತೆ ಅಬಕಾರಿ ಲಂಚದ ಪ್ರಕರಣದಲ್ಲಿ ತಿಮ್ಮಾಪುರ ರಾಜೀನಾಮೆಯನ್ನ ಸಿಎಂ ಸಿದ್ದರಾಮಯ್ಯ ಪಡೀತಾರಾ? ಪ್ರತಿಪಕ್ಷಗಳು ಸುಮ್ಮನಿರದೆ ಅಬಕಾರಿ ಲಂಚದ ವಿರುದ್ಧ ಹೋರಾಟ ನಡೆಸಬೇಕಿದೆ. ಪ್ರಕರಣದಲ್ಲಿ ಅಬಕಾರಿ ಉನ್ನತಾಧಿಕಾರಿ ಹಾಗೂ ಅಬಕಾರಿ ಸಚಿವರಿಗೆ ಕಮಿಷನ್ ಆರೋಪ ಮಾಡಿರೋ ಕಾರಣಕ್ಕೆ ಸಚಿವ ತಿಮ್ಮಾಪುರ ಅವರ ತಲೆದಂಡವು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಪ್ರಸನ್ನ ದೇವನೂರು, ಮೆಟ್ರೋ ಬ್ಯೂರೋ, ಜೀ ಕನ್ನಡ ನ್ಯೂಸ್.